ಮಾಜಿ ಕಾರ್ಪೊರೇಟರ್ ಪುತ್ರನ ಕಾಮ ಪುರಾಣ ಬಯಲಾಗಿದೆ. ಯುವತಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಮೋಸ ಮಾಡಿದಂತಹ ಆರೋಪ ಕೇಳಿಬಂದಿದೆ. ಪ್ರೀತಿಸಿ ಮದುವೆಯಾಗುವುದಾಗಿ ನಂಬಿಸಿ ಆನಂತರ ಜಾತಿ ಹೆಸರು ಹೇಳಿ ದೋಖಾ ಮಾಡಿರುವಂತಹ ಆರೋಪ ಕೇಳಿಬಂದಿರೋದು. ಅದರಲ್ಲೂ ಖಾಸಗಿ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದಾನಂತೆ. ಈ ಬಗ್ಗೆ ತುಮಕೂರು ಮಹಿಳಾ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ಆರೋಪ ಕೇಳಿ ಬರ್ತಾ ಇರೋದು ಇಂದ್ರಕುಮಾರ್ ನಳಿನಾ ಅವರ ಪುತ್ರ ಯಶಸ್ವಿ ಅನ್ನೋನ ವಿರುದ್ಧ ದೂರು ದಾಖಲಾಗಿರೋದು. ತುಮಕೂರು ಮಹಿಳಾ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಅನ್ನ ದಾಖಲು ಮಾಡುವಂತಹ ಕೆಲಸವನ್ನ ಸಂತ್ರಸ್ತ ಯುವತಿ ಮಾಡಿದ್ದಾಳೆ. ಮದುವೆಯಾಗ್ತೀನಿ ಅಂತ ಹೇಳಿ ನಂಬಿಸಿದ್ದಾನೆ, ಆನಂತರ ಜಾತಿ ಹೆಸರು ಹೇಳ್ಕೊಂಡು ಮೋಸ ಮಾಡಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಖಾಸಗಿ ಕ್ಷಣದ ವಿಡಿಯೋಗಳನ್ನ ಇಟ್ಕೊಂಡು ನನಗೆ ಬ್ಲಾಕ್ ಮೇಲ್ ಅನ್ನ ಮಾಡ್ತಿದ್ದಾನೆ ಅಂತ ಹೇಳಿ ಆರೋಪವನ್ನ ಮಾಡುವಂತಹ ಕೆಲಸವನ್ನ ಸಂತ್ರಸ್ತ ಯುವತಿ ಮಾಡಿದ್ದಾಳೆ. ಆರೋಪ ಕೇಳಿ ಬಂದಿರೋದು ಮಾಜಿ ಕಾರ್ಪೊರೇಟರ್ ಪುತ್ರನ ವಿರುದ್ಧ. ಈ ಯುವತಿಯ ಕುಟುಂಬ ಮಾಜಿ ಕಾರ್ಪೊರೇಟರ್ ಮನೆ ಬಾಡಿಗೆಗೆ ಇತ್ತಂತೆ. ಈ ಸಂದರ್ಭದಲ್ಲಿ ಯುವತಿ ಹಾಗೆ ಇಂದ್ರಕುಮಾರ್ ಮಗ ಯಶಸ್ವಿ ನಡುವೆ ಸ್ನೇಹ ಬೆಳೆದಿತ್ತು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧು ಇಂಗಳದಾಳ್ ನೀಡ್ತಾ ಹೋಗ್ತಾರೆ. ಮಧು, ಮಾಜಿ ಕಾರ್ಪೊರೇಟರ್ ಪುತ್ರನ ವಿರುದ್ಧವೇ ಕೇಳಿ ಬಂದಿರುವಂತಹ ಗಂಭೀರ ಆರೋಪ ಇದು. ದೂರಿನಲ್ಲಿ ಆ ಸಂತ್ರಸ್ತೆ ಏನೆಲ್ಲ ಉಲ್ಲೇಖವನ್ನ ಮಾಡಿದ್ದಾಳೆ, ಪೊಲೀಸರು ಏನ್ ಕ್ರಮ ತೆಗೆದುಕೊಂಡಿದ್ದಾರೆ? ಮಧು ವಿದ್ಯಾ, ಖಂಡಿತವಾಗ್ಲೂ ಇದು ತುಮಕೂರಿನ 1ನೇ ವಾರ್ಡ್ ಕಾರ್ಪೊರೇಟರ್ ಆಗಿರುವಂತಹ ಇಂದ್ರಕುಮಾರ್ ಅವರ ಮಗನ ವಿರುದ್ಧ ಕೇಳಿ ಬಂದಿರುವಂತದ್ದು. ಈಗಾಗಲೇ ಇಂದ್ರಕುಮಾರ್ ಜೊತೆಗೆ ಇಂದ್ರಕುಮಾರ್ ಮಗ ಮತ್ತು ಅವರ ಪತ್ನಿಯ ವಿರುದ್ಧ ಸೇರಿ ಒಟ್ಟು 3ರ ಮೇಲೆ ಈಗಾಗಲೇ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಹಿಂದೆ 2021ರಲ್ಲಿ ಏನು ಆ ಒಂದು ದೂರು ನೀಡಿರುವಂತಹ ಯುವತಿ ಮತ್ತು ಈ ಒಂದು ಕಾರ್ಪೊರೇಟರ್ ಮಗನಿಗೆ ಸ್ನೇಹ ಆಗಿರುತ್ತೆ. ಆ ಸ್ನೇಹ ಆದಂತ ಸಂದರ್ಭದಲ್ಲಿ ಅವರ ಸಲಿಗೆ ಯಾವ ರೀತಿಯಾಗಿ ಬೆಳೆಯುತ್ತೆ, ಜೊತೆಗೆ ಅವರು ಪ್ರೀತಿಸ್ತಾ ಇದ್ರು ಅನ್ನುವಂತ ಎಲ್ಲ ಅಂಶಗಳನ್ನು ಕೂಡ ಯುವತಿ ದೂರಿನಲ್ಲಿ ಡೀಟೇಲ್ ಆಗಿ ಉಲ್ಲೇಖವನ್ನ ಮಾಡಿದ್ದಾಳೆ. ಅದಾದ ಮೇಲೆ ಏನು ಈ ಒಂದು ಯುವಕ ಆ ಯುವತಿಯ ಮೇಲೆ ಲೈಂಗಿಕವಾಗಿ ಆಕೆಯನ್ನ ಬಳಸ್ಕೊಳ್ತಾನೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಆಕೆ ಆತನಿಂದ ದೂರ ಆಗುವಂತ ಪ್ರಯತ್ನವನ್ನ ಮಾಡ್ತಾಳೆ. ಆದ್ರೆ ಇವರು ಈ ಒಂದು ಯುವಕ ಆಕೆಯನ್ನ ಪುಸಲಾಯಿಸಿ ಬೇರೆ ಬೇರೆ ರೀತಿಯ ಕಥೆಗಳನ್ನ ಹೇಳಿ ಅವಳನ್ನ ಒಲಿಸ್ಕೊಂಡು ಎಲ್ಲಾ ರೀತಿಯಲ್ಲೂ ಬಳಸ್ಕೊಂಡು ಈಗ ಬೇರೆ ಒಂದು ಸಂಬಂಧವನ್ನ ಮನೆಯವರು ನೋಡಿದ್ದಾರೆ ಅನ್ನುವಂತಹ ಕಾರಣಕ್ಕೆ ಜಾತಿಯ ಹೆಸರನ್ನ ಹೇಳಿ ಈಗ ಯುವತಿಯಿಂದ ದೂರ ಆಗಿರುವಂತದ್ದು. ಈ ಸಂಬಂಧಪಟ್ಟಂತೆ ಈಗಾಗಲೇ ತುಮಕೂರಿನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ರು ಕೂಡ ಇದುವರೆಗೂ ಕೂಡ ಯಾವ ಆರೋಪಿಯನ್ನು ಕೂಡ ಬಂಧಿಸಿಲ್ಲ ಅನ್ನುವಂತ ಆರೋಪಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಈಗಾಗಲೇ 3 ಕೂಡ ತಲೆಮರೆಸಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯವಾಗಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಮಧು ತಮ್ಮೆಲ್ಲ ಡೀಟೇಲ್ಸ್ಗೆ.